ಆತ್ಮೀಯ ವೃತ್ತಿ ಬಾಂಧವರಿಗೆ ನಮಸ್ಕಾರಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಂದರೆ 2024-25ನೇ ಸಾಲಿಗಾಗಿ MHRD ಯುಡೈಸ್ ಪ್ಲಸ್ನಲ್ಲಿ ಸ್ಕೂಲ್ ಮಾಡ್ಯೂಲ್, ಟೀಚರ್ ಮಾಡ್ಯೂಲ್ ಮತ್ತು ಸ್ಟೂಡೆಂಟ್ ಮಾಡ್ಯೂಲನ್ನು ಅಪ್ಡೇಟ್ ಮಾಡಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಈ ವಿಡಿಯೋದಲ್ಲಿ ನಾವು ಸ್ಟೂಡೆಂಟ್ ಮಾಡ್ಯೂಲನ್ನು ಯಾವ ರೀತಿ ಅಪ್ಡೇಟ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಅಂದರೆ 2023-24ನೇ ಸಾಲಿನಲ್ಲಿ ನಿಮ್ಮ ಶಾಲೆಯಲ್ಲಿರುವಂತಹ ಮಕ್ಕಳನ್ನು ಪ್ರಮೋಟ್ ಮಾಡುವುದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅದಕ್ಕಾಗಿ MHRDಗೆ ಲಾಗಿನ್ ಆಗಿ ಮೊದಲನೇದಾಗಿ ಕಾಣಿಸುವಂತಹ ಯುಡೈಸ್ ಪ್ಲಸ್ ಸ್ಟೂಡೆಂಟ್ ಮಾಡ್ಯೂಲ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಸ್ವಲ್ಪ ಸ್ಕ್ರಾಲ್ ಮಾಡಿ ಸ್ಟೇಟನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ನಂತರ ಗೋ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕ್ಯಾಪ್ಚಾವನ್ನು ಹಾಕಿ ಲಾಗಿನ್ ಆಗಿ. ನಿಮ್ಮ ಪಾಸ್ವರ್ಡ್ ಮರೆತು ಹೋಗಿದ್ರೆ ಇಲ್ಲೇ ಕೆಳಗಡೆ ಫಾರ್ವರ್ಡ್ ಪಾಸ್ವರ್ಡ್ ಮಾಡಲಿಕ್ಕೂ ಕೂಡ ಅವಕಾಶ ಇದೆ. ಪಾಸ್ವರ್ಡ್ ಹೇಗೆ ಪಡಿಬೇಕು ಅನ್ನೋ ವಿಡಿಯೋವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಇಲ್ಲಿ ಕರೆಂಟ್ ಅಕಾಡೆಮಿಕ್ ಇಯರ್ 2024-25 ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಒಂದು ಸ್ಕೂಲ್ ಇನ್ಫಾರ್ಮೇಷನ್ ಬರುತ್ತೆ, ಅದನ್ನು ಕ್ಲೋಸ್ ಮಾಡಿ. ಮೊದಲನೇದಾಗಿ ನಾವಿಲ್ಲಿ ಪ್ರೋಗ್ರೆಷನ್ ಆ್ಯಕ್ಟಿವಿಟಿಯನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ಎಡಭಾಗದಲ್ಲಿ ಇರುವಂತಹ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಗೋ ಮೇಲೆ ಕ್ಲಿಕ್ ಮಾಡಿ. ಸೆಲೆಕ್ಟ್ ಕ್ಲಾಸ್ ಅಂತ ಇದೆ, ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಕ್ಷನ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಗೋ ಮೇಲೆ ಕ್ಲಿಕ್ ಮಾಡಿ. ಮಕ್ಕಳ ಲಿಸ್ಟ್ ಇಲ್ಲಿ ಓಪನ್ ಆಗುತ್ತೆ. ಮೊದಲನೇದಾಗಿ ಸ್ಟೂಡೆಂಟ್ ಬೇಸಿಕ್ ಡೀಟೇಲ್ಸ್ ಇದೆ, ಪ್ರೋಗ್ರೆಷನ್ ಸ್ಟೇಟಸ್ ಡೀಟೇಲ್ಸ್ ಇದೆ, ಎಲಿಜಿಬಲ್ ಆರ್ ಪ್ರಮೋಟೆಡ್ ಕ್ಲಾಸ್ ಆ್ಯಂಡ್ ಸೆಕ್ಷನ್ ಇದೆ, ಸ್ಟೇಟಸ್ ಇದೆ. ಸ್ಟೇಟಸ್ನಲ್ಲಿ ನೀವು ನೋಡ್ಬೋದು ಪೆಂಡಿಂಗ್ ಅಂತ ತೋರಿಸ್ತಾ ಇದೆ, ಅಂದರೆ ಇಲ್ಲಿ ಮಕ್ಕಳ ಮಾಹಿತಿ ಅಪ್ಡೇಟ್ ಮಾಡಿಲ್ಲ ಅಂತ ಅರ್ಥ. ಪ್ರೋಗ್ರೆಸ್ಡ್ ಆನ್ ಅನ್ನುವಂತಹ ಡೇಟ್ ಕೂಡ ಇಲ್ಲಿ ನಾಟ್ ಅಪ್ಲಿಕೇಬಲ್ ಅಂತ ತೋರಿಸ್ತಾ ಇದೆ. ಆ್ಯಕ್ಷನ್ನಲ್ಲಿ ಅಪ್ಡೇಟ್ ಇದೆ, ಕರೆಕ್ಷನ್ ಇದೆ. ಅಪ್ಡೇಟ್ ಮಾಡಿದ ನಂತರವೂ ನಿಮಗೆ ಕರೆಕ್ಷನ್ ಮಾಡಬೇಕು ಅಂತಂದರೆ ಇಲ್ಲಿ ಕರೆಕ್ಷನ್ಗೆ ಅವಕಾಶ ಇದೆ. ಪ್ರೋಗ್ರೆಷನ್ ಸ್ಟೇಟಸ್ನಲ್ಲಿ 4 ಆಪ್ಷನ್ಗಳಿದ್ದಾವೆ. ಪ್ರಮೋಟೆಡ್ ಆರ್ ಪಾಸ್ಡ್ ವಿತ್ ಎಕ್ಸಾಮಿನೇಷನ್, ನಾಟ್ ಪ್ರಮೋಟೆಡ್, ನಾಟ್ ಪಾಸ್ಡ್ ಆರ್ ರಿಪೀಟರ್ ಅಂತ ಇದೆ, ಪ್ರಮೋಟೆಡ್ ಆರ್ ಪಾಸ್ಡ್ ವಿಥೌಟ್ ಎಕ್ಸಾಮಿನೇಷನ್ ಇದೆ, ಡಿಸ್ಕಂಟಿನ್ಯೂಡ್ ಬಿಫೋರ್ ಎಕ್ಸಾಮಿನೇಷನ್. ಈ 4ರಲ್ಲಿ ನಿಮ್ಮ ಮಕ್ಕಳಿಗೆ ಯಾವ ಒಂದು ಆಪ್ಷನ್ ಅನ್ವಯಿಸುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಮಾರ್ಕ್ಸ್ ಇನ್ ಪರ್ಸೆಂಟೇಜ್ ಅಂದರೆ 2023-24ನೇ ಸಾಲಿನಲ್ಲಿ ಆ ವಿದ್ಯಾರ್ಥಿ ಪಡೆದುಕೊಂಡಂತಹ ಪರ್ಸೆಂಟೇಜನ್ನು, ಅಂದರೆ ಒಟ್ಟಾರೆಯಾಗಿ FA1, FA2, FA3, FA4, SA1, SA2 ಎಲ್ಲವನ್ನ ಸೇರಿಸಿ ಎಷ್ಟು ಪರ್ಸೆಂಟೇಜ್ ತಗೊಂಡಿದ್ದೇನೋ ಅದನ್ನು ಇಲ್ಲಿ ನಾವು ಎಂಟ್ರಿ ಮಾಡಬೇಕು. ಅದಾದ ನಂತರ ಕೆಳಗಡೆ ನಂಬರ್ ಆಫ್ ಡೇಸ್ ಸ್ಕೂಲ್ ಅಟೆಂಡೆಡ್ ಅಂದರೆ 2023-24ನೇ ಸಾಲಿನಲ್ಲಿ ಒಟ್ಟಾರೆಯಾಗಿ ಆ ವಿದ್ಯಾರ್ಥಿ ಒಂದು ವರ್ಷದಲ್ಲಿ ಅಟೆಂಡ್ ಆಗಿರುವಂತಹ ಡೇಸ್ಗಳನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಅದಾದ ನಂತರ ಕೆಳಗಡೆ ಸ್ಕೂಲಿಂಗ್ ಸ್ಟೇಟಸ್ 2024-25ನೇ ಸಾಲಿನಲ್ಲಿ ಆ ವಿದ್ಯಾರ್ಥಿ ನಿಮ್ಮಲ್ಲಿಯೇ ಇದೆಯೋ ಅಥವಾ TC ಪಡೆದುಕೊಂಡು ಹೋಗಿದೆಯೋ ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಒಂದು ವೇಳೆ ನಿಮ್ಮದೇ ಶಾಲೆಯಲ್ಲಿ ಕಂಟಿನ್ಯೂ ಆಗಿದ್ದರೆ ಸ್ಟಡಿಯಿಂಗ್ ಇನ್ ಸೇಮ್ ಸ್ಕೂಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ TC ತೆಗೆದುಕೊಂಡು ಬೇರೆ ಶಾಲೆಗೆ ಹೋಗಿದ್ರೆ ಲೆಫ್ಟ್ ಸ್ಕೂಲ್ ವಿತ್ TC ಆರ್ ವಿಥೌಟ್ TC ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಈ ವರ್ಷದಲ್ಲಿ ಸೆಕೆಂಡ್ ಸ್ಟ್ಯಾಂಡರ್ಡ್ನಲ್ಲಿ ಇರೋದ್ರಿಂದ ಯಾವ ಸೆಕ್ಷನ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ ನಂತರ ಮುಂದೆ ಇರುವಂತಹ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ಸ್ಟೂಡೆಂಟ್ ಡೀಟೇಲ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ತೋರಿಸ್ತಾ ಇದೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಅಪ್ಡೇಟ್ ಮಾಡಿದ ನಂತರ ನಮಗೆ ಇಲ್ಲಿ ಪ್ರೋಗ್ರೆಸ್ಡ್ ಆನ್ ಆ ಡೇಟ್ ಕೂಡ ಇಲ್ಲಿ ತೋರಿಸ್ತಾ ಇದೆ. ಸ್ಟೇಟಸ್ನಲ್ಲೂ ಕೂಡ ಡನ್ ಅಂತ ಬಂದಿದೆ. ಇದೇ ರೀತಿಯಾಗಿ ನೀವು ನಿಮ್ಮ ಶಾಲೆಯಲ್ಲಿರುವಂತಹ ಪ್ರತಿಯೊಂದು ತರಗತಿಯಲ್ಲಿನ ಪ್ರತಿಯೊಬ್ಬ ವಿದ್ಯಾರ್ಥಿಯ ಮಾಹಿತಿಯನ್ನು ಅಪ್ಡೇಟ್ ಮಾಡಿ. ಒಂದು ತರಗತಿಯಲ್ಲಿ ಇರುವಂತಹ ಎಲ್ಲ ಮಕ್ಕಳ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ ನಂತರ ಕೊನೆಗೆ ಕೆಳಗಡೆ ಫೈನಲೈಸ್ ಅಂತ ಇದೆ, ಫೈನಲೈಸ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಡೀಟೇಲ್ಸ್ ತೋರಿಸುತ್ತೆ. ಪ್ರಮೋಟೆಡ್ 5 ಇದೆ, ನಾಟ್ ಪ್ರಮೋಟೆಡ್ 0, ಪ್ರಮೋಟೆಡ್ ಆರ್ ಪಾಸ್ಡ್ ವಿಥೌಟ್ ಎಕ್ಸಾಮಿನೇಷನ್ 0, ಉಳಿದವೆಲ್ಲ 0 ಇದೆ, ಟೋಟಲ್ 5 ಅಂತ ತೋರಿಸ್ತಾ ಇದೆ. ಇವೆಲ್ಲವನ್ನು ಒಮ್ಮೆ ಮಾಹಿತಿ ನೋಡಿಬಿಟ್ಟು ಕೊನೆಗೆ ಕೆಳಗಡೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿ. ಒಂದು ತರಗತಿ ಆದ ನಂತರ ಮತ್ತೆ ನಿಮ್ಮ ಶಾಲೆಯಲ್ಲಿ ಇರುವಂತಹ ಎಲ್ಲ ತರಗತಿ ಮಕ್ಕಳ ಮಾಹಿತಿಯನ್ನು ಅಪ್ಡೇಟ್ ಮಾಡಿ. ಒಂದು ಇಲ್ಲಿ ಇಂಪಾರ್ಟೆಂಟ್ ಆದಂತಹ ವಿಚಾರ ಏನಪ್ಪ ಅಂತಂದರೆ, ನಿಮ್ಮ ಶಾಲೆಯಿಂದ TC ಪಡೆದುಕೊಂಡು ಹೋದಂತಹ ಮಕ್ಕಳನ್ನು ಸ್ಕೂಲಿಂಗ್ ಸ್ಟೇಟಸ್ನಲ್ಲಿ ಲೆಫ್ಟ್ ಸ್ಕೂಲ್ ವಿತ್ TC ಮಾಡೋದನ್ನು ಮಾತ್ರ ಮರಿಬೇಡಿ. ಆ ರೀತಿ ಮಾಡಲಿಲ್ಲ, ಸ್ಟಡಿಯಿಂಗ್ ಇನ್ ಸೇಮ್ ಸ್ಕೂಲ್ ಅಂತ ಮಾಡಿದ್ರೆ ನಿಮ್ಮ ಶಾಲೆಯಿಂದ TC ಪಡೆದು ಹೋದಂತಹ
ಮಕ್ಕಳು ಹೊಸ ಶಾಲೆಯಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ರೀತಿ ನಿಮ್ಮ ಶಾಲೆಯಲ್ಲಿರುವಂತಹ ಎಕ್ಸಿಟ್ ಕ್ಲಾಸ್ನಲ್ಲಿ ಇರುವಂತಹ ಮಕ್ಕಳನ್ನು ಅಂದರೆ ಉದಾಹರಣೆಗಾಗಿ 8ನೇ ತರಗತಿವರೆಗೆ ನಿಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಇದ್ದರೆ 8ನೇ ತರಗತಿ ಪಾಸ್ ಆದ ಮೇಲೆ ಅವರು TC ಪಡೆದುಕೊಂಡು ಬೇರೆ ಶಾಲೆಗೆ ಹೋಗ್ತಾರೆ. ಅಂತಹ ಎಕ್ಸಿಟ್ ಕ್ಲಾಸ್ನಲ್ಲಿ ಇರುವಂತಹ ಮಕ್ಕಳನ್ನು ಕೂಡ ಸ್ಕೂಲಿಂಗ್ ಸ್ಟೇಟಸ್ನಲ್ಲಿ ಲೆಫ್ಟ್ ಸ್ಕೂಲು ಇತ್ತು TC ಮಾಡೋದನ್ನು ಮಾತ್ರ ಮರಿಬೇಡಿ. ಪ್ರತಿ ಕ್ಲಾಸ್ನಲ್ಲಿ ಇರುವಂತಹ ಮಕ್ಕಳನ್ನು ಅಪ್ಡೇಟ್ ಮಾಡಿ ಅದರ ಕೆಳಗಡೆ ಇರುವಂತಹ ಫೈನಲೈಸನ್ನು ಮಾಡ್ತಾ ಹೋಗಬೇಕು. ಕೊನೆಗೆ ಎಲ್ಲ ಕ್ಲಾಸ್ಗಳನ್ನು ಅಪ್ಡೇಟ್ ಮಾಡಿದ ನಂತರ ಇಲ್ಲಿ ಮೇಲ್ಭಾಗದಲ್ಲಿ ಕಾಣುವಂತಹ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ, ವ್ಯೂ ಸಮರಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಟೋಟಲ್ ಎನ್ರೋಲ್ಮೆಂಟ್ಸ್ನಲ್ಲಿ 36 ಮಕ್ಕಳು ಇದ್ದಾರೆ, ಕಂಪ್ಲೀಟೆಡ್ನಲ್ಲಿ 36 ಇದ್ದಾರೆ. ಅಂದರೆ ನಿಮ್ಮ ಶಾಲೆಯಲ್ಲಿರುವಂತಹ ಎಲ್ಲ 36 ಮಕ್ಕಳನ್ನು ನೀವು ಅಪ್ಡೇಟ್ ಮಾಡಿದಿರಿ ಅಂತ ಅರ್ಥ. ಪೆಂಡಿಂಗ್ನಲ್ಲಿ ಯಾವ ಮಕ್ಕಳು ಇಲ್ಲ, 0 ತೋರಿಸ್ತಾ ಇದೆ. ಇದನ್ನು ನೀವು ಖಾತ್ರಿಪಡಿಸ್ಕೊಂಡು ಮತ್ತೆ ಇಲ್ಲಿ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ. ಇನ್ನೊಂದು ಆಪ್ಷನ್ ಇದೆ ಇಲ್ಲಿ, ಪ್ರೋಗ್ರೆಷನ್ ಸಮರಿ ಸೆಕ್ಷನ್ ವೈಸ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ ಒಂದ್ಸರಿ ಸಮರಿಯನ್ನು ನೋಡಿ. 1ನೇ ಕ್ಲಾಸ್ ಇಲ್ಲಿ ಮಕ್ಕಳು ಅದನ್ನು ಕೂಡ ಇಲ್ಲಿ ತೋರಿಸ್ತಾ ಇದೆ. 2ನೇ ಕ್ಲಾಸ್, 3ನೇ ಕ್ಲಾಸ್ ಎಲ್ಲವನ್ನ ಇಲ್ಲಿ ಫೈನಲೈಸ್ ಮಾಡಿರೋದನ್ನು ನಾವು ನೋಡಬಹುದು. ಮತ್ತೇನಾದರೂ ನೀವು ಇದಕ್ಕೆ ವ್ಯೂ ಮತ್ತು ಅಪ್ಡೇಟ್ ಮಾಡ್ತೀನಿ ಅಂತಂದರೆ ಆ್ಯಕ್ಷನ್ ಕಾಲಮಲ್ಲಿ ವ್ಯೂ ಆರ್ ಅಪ್ಡೇಟ್ಗೆ ಅವಕಾಶ ಇದೆ. ಅದನ್ನು ನೀವು ವ್ಯೂ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಬಂದಿದೆ. ಮತ್ತೆ ನೀವು ಕರೆಕ್ಷನ್ ಮೇಲೆ ಕ್ಲಿಕ್ ಮಾಡಿ ಏನಾದರೂ ಕರೆಕ್ಷನ್ ಇದ್ದರೆ ಕರೆಕ್ಷನ್ ಮಾಡಬಹುದು. ಮತ್ತೆ ನಾವೀಗ ಬ್ಯಾಕ್ ಬರೋಣ. ಎಲ್ಲ ಮಾಹಿತಿ ಸರಿ ಇದೆ ಅಂತ ನಿಮಗೆ ಖಾತ್ರಿ ಇದ್ದರೆ ಕೊನೆಗೆ ಇಲ್ಲಿ ಫೈನಲೈಸ್ ಪ್ರೋಗ್ರೆಷನ್ ಅಂತ ಇದೆ, ಅದನ್ನು ನೀವು ಫೈನಲೈಸ್ ಮಾಡಬೇಕಾಗುತ್ತೆ. ಇಲ್ಲಿ ಎಲ್ಲ ಡೀಟೇಲ್ಸ್ ಇದೆ, ಇದನ್ನೊಂದ್ಸಾರಿ ನೋಡಿಬಿಟ್ಟು ಕೊನೆಗೆ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಒಂದ್ಸರಿ ಫೈನಲೈಸ್ ಮಾಡಿದರೆ ಮತ್ತೆ ಈ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ರೀಓಪನ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರತಿಯೊಂದು ಮಾಹಿತಿ ಸರಿಯಾಗಿ ಅಪ್ಡೇಟ್ ಮಾಡಿ ನಂತರ ಫೈನಲೈಸ್ ಮಾಡಿ.